நவராத்திரியில கீர்த்தனை ஒண்ணு பாடுறீங்களா? நான் தான் ನಾಗವಲ್ಲಿ. ನಾನಿವಾಗ ನಿಮಗೆ ತೋರಿಸೋದಕ್ಕೆ ಹೊರಟಿರೋದು ಕನ್ಯಾಕುಮಾರಿಯಿಂದ 33 ಕಿಲೋಮೀಟರ್ ಇರೋ ಪದ್ಮನಾಭಪುರ ಪ್ಯಾಲೇಸ್. ಕಟ್ಟಿಗೆಯಿಂದ ಕಟ್ಟಿರುವ ಅತಿ ದೊಡ್ಡ ಅರಮನೆ, ವಿಶ್ವದಲ್ಲೇ ಅತಿ ದೊಡ್ಡ ಕಟ್ಟಿಗೆಯ ಅರಮನೆ ಇದು. ಈ ಅರಮನೆಯನ್ನು ಸ್ಥಳೀಯರು ಕಲ್ಕುಲಂ ಅರಮನೆ ಎಂದು ಕೂಡ ಕರೆಯುತ್ತಾರೆ. ಈ ಪದ್ಮನಾಭಪುರ ಅರಮನೆ ತಮಿಳುನಾಡಿನ ರಾಜ್ಯದಲ್ಲಿದ್ದರೂ ಈ ಅರಮನೆಯನ್ನು ಕೇರಳ ಸರ್ಕಾರದ ಒಡೆತನದಲ್ಲಿದೆ. ಈ ಅರಮನೆ 4 ಕಿಲೋಮೀಟರ್ ಉದ್ದದ ಹಳೆಯ ಗ್ರಾನೈಟ್ ಕೋಟೆಯೊಳಗೆ ಇದೆ. ಈ ಅರಮನೆಯು ಪಶ್ಚಿಮ ಘಟ್ಟಗಳ ಭಾಗವಾದ ವೆಲಿ ಬೆಟ್ಟಗಳ ತಪ್ಪಲಿನಲ್ಲಿದೆ. ಪಕ್ಕದಲ್ಲೇ ವಲ್ಲಿ ನದಿಯು ಕೂಡ ಹರಿಯುತ್ತದೆ. ಈ ಅರಮನೆಯ ವಾಸ್ತುಶೈಲಿ ಸಂಪೂರ್ಣವಾಗಿ ಕೇರಳದ ವಾಸ್ತುಶೈಲಿನಲ್ಲೇ ನಿರ್ಮಿಸಿದ್ದಾರೆ. 1592 ಮತ್ತು 1609 ನಡುವೆ ವೆನಡಾವನ್ನು ಆಳಿದ ಇರವಿವರ್ಮ ಕುಲಶೇಖರ ಅವರು 1601 ಸುಮಾರಿಗೆ ಈ ಅರಮನೆಯನ್ನು ನಿರ್ಮಿಸಿದರು. ಈ ಅರಮನೆಯಲ್ಲಿ ಪ್ರತಿ ವರ್ಷ ನವರಾತ್ರಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆದರೆ 1795ರಲ್ಲಿ ತಿರುವಂಕೂರಿನ ರಾಜಧಾನಿಯನ್ನು ಇಲ್ಲಿಂದ ತಿರುವನಂತಪುರಂಗೆ ಸ್ಥಳಾಂತರಿಸಲಾಯಿತು. ಇದೇ ಅರಮನೆಯಲ್ಲಿ ತಮಿಳು ಸಿನಿಮಾಗಳ ಚಿತ್ರೀಕರಣವು ಬಹಳಷ್ಟು ಮಾಡಿದ್ದಾರೆ. ತುಂಬ ಹೆಸರಾದ ಚಿತ್ರ ಇದು. ಮಣಿಚಿತ್ರತಜು, ಕನ್ನಡದಲ್ಲಿ ಆಪ್ತಮಿತ್ರ ಸಿನಿಮಾ ಇದೆಯಲ್ಲ, ಅದೇ ಸಿನಿಮಾ ಇದು. ಸಾವಿರದ 1839ರಿಂದ ಈ ಅರಮನೆಯಲ್ಲಿ ನವರಾತ್ರಿ ಉತ್ಸವ ನಡೆಸುವುದನ್ನು ಕೈಬಿಟ್ಟರು. ಇದು ಮತ್ತಷ್ಟು ಅವನತಿಗೆ ದೊಡ್ಡ ಕಾರಣನೇ ಆಗೋಯಿತು. 1935ರಲ್ಲಿ ತಿರುವಂಕೂರು ರಾಜಮನೆತನದ ಬೆಂಬಲಿಗರೊಂದಿಗೆ ಈ ಅರಮನೆಯನ್ನು ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಯಿತು. ಭಾರತದ ರಾಜ್ಯಗಳನ್ನು ಭಾಷಾವಾರು ರೀತಿಯಲ್ಲಿ ಮರುಸಂಘಟಿಸಿದಾಗ ಕನ್ಯಾಕುಮಾರಿ ತಮಿಳುನಾಡಿಗೆ ವರ್ಗಾಯಿಸಲಾಯಿತು. ಆದರೆ ಈ ಅರಮನೆ ಕೇರಳ ಸರ್ಕಾರದ ಮಾಲೀಕತ್ವ ಮತ್ತು ನಿಯಂತ್ರಣದಲ್ಲೇ ಉಳಿಯಿತು. ಈಗ ಈ ಅರಮನೆಯನ್ನು ಕೇರಳ ಸರ್ಕಾರದ ಪುರಾತತ್ವ ಇಲಾಖೆ ನಿರ್ವಹಿಸುತ್ತಿದೆ. ಈ ಮನೆಯನ್ನು ನೋಡುತ್ತಾ ಸುತ್ತುತ್ತಾ ಹೋದರೆ ಕವಿಶೈಲದಲ್ಲಿರುವ ನಮ್ಮ ಕುವೆಂಪು ಅವರ ಮನೆ ನೆನಪಾಗುತ್ತದೆ. ಈ ಅರಮನೆ ಮತ್ತು ಕುವೆಂಪು ಅವರ ಮನೆ ಎರಡೂ ಒಂದೇ ವಾಸ್ತುಶೈಲಿನಲ್ಲಿ ನಿರ್ಮಾಣ ಮಾಡಿದ್ದಾರೆ.
ಸೊ ಇಷ್ಟೊತ್ತು ನೋಡಿದ್ರಲ್ಲ ಈ ಪ್ಯಾಲೇಸ್ ಇರೋದು ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರಲ್ಲಿದೆ. ಸೊ ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಕೇರಳ ಜಸ್ಟ್ ಇನ್ನೊಂದು 4 ಕಿಲೋಮೀಟರ್ ಅಷ್ಟೇ ಇದೆ. ಇವತ್ತು ಹೊರಟೋಗ್ಬಿಡ್ತೀನಿ ಕೇರಳಗೆ. ಸೊ ನೆನ್ನೆ ಆ ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದಾಗ ಸೈಕಲ್ಲು ಮತ್ತು ಶೂ ಎರಡೂ ಒಂದೇ ಹತ್ರ ಬಿಟ್ಟೋಗಿದೆ. ಬಟ್ ಶೂ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಹೋಗಲಿ ಬಿಡಿ, ಪರವಾಗಿಲ್ಲ. ಅದಕ್ಕೆ ಇನ್ನೊಂದು ಜೊತೆ ಹೊಸದಾಗೆ ತೊಗೊಳ್ಳೋಣ ಅಂತ ಬಂದೆ. ಬಟ್ ಅಂಗಡಿ ಇನ್ನೂ ಕ್ಲೋಸ್ ಮಾಡಿದ್ದಾರೆ. ಈ ಶೂ ಕಳೆದೋಗಿದ್ದು ನೆನ್ನೆ ಪೆಟ್ರೋಲ್ ಪಂಪ್ ಹತ್ರ ಸ್ಟೇ ಮಾಡಿ ಇವತ್ತು ಕೇರಳಗೆ ಹೋಗ್ತಾ ಇದ್ದೀನಿ. ಮತ್ತು ಆ ಪ್ಯಾಲೇಸ್ ಇದೆಯಲ್ಲ, ಆ ಪ್ಯಾಲೇಸ್ಗೂ ಮತ್ತು ಅದು ನಾಗಾವಲ್ಲಿ ಒಂದು ಸ್ಟೋರಿ ಇದೆಯಲ್ಲ, ಅದಕ್ಕೂ ಯಾವುದೂ ಕೂಡ ಸಂಬಂಧ ಇಲ್ಲ. ಜಸ್ಟ್ ಅದೊಂದು ಸಿನಿಮಾ ಚಿತ್ರೀಕರಣ ಮಾಡಿದ್ದಾರೆ ಅಷ್ಟೇ ಆ ಪ್ಯಾಲೇಸಲ್ಲಿ. ಸೊ ಇವಾಗ ಅದು ಕೇರಳದಲ್ಲಿ ನಿಜವಾದ ಒಂದು ಪ್ಯಾಲೇಸ್ ಇದೆಯಂತೆ. ನಾನು ಹೋಗೋ ದಾರಿನಲ್ಲೆಲ್ಲಾದರೂ ಸಿಕ್ಕಿದ್ರೆ ಆ ಪ್ಯಾಲೇಸ್ದು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಅಂಗಡಿ ಓಪನ್ ಮಾಡಿ ಶೂ ತಗೊಂಡು ತಮಿಳ್ನಾಡು ಬಿಟ್ಟು ಕೇರಳ ಕಡೆ ಹೊರಡೋಣ. ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಹೊರಡೋಣ. ಅರಮನೆಯಲ್ಲಿ ವೀಡಿಯೋಸ್ ಕಂಪ್ಲೀಟಾಗಿ ಅಲೋ ಇರಲಿಲ್ಲ. ನಾನು ಯಾವ ಥರ ಮಾಡಿದೆ ಅಂತಂದರೆ, ಯಾರೂ ಗೊತ್ತಿಲ್ಲದಂಗೆ ಚಿಕ್ಕ ವೀಡಿಯೋ ಮಾಡೋದು, ಆ ವೀಡಿಯೋನ ಹಾಗೆ ಹೈಡ್ ಮಾಡೋದು, ಅದೇ ಥರ ಒಂದು 40 ವೀಡಿಯೋ ಮಾಡೋದು, ಹಾಗೆ ಎಲ್ಲ ಹೈಡ್ ಮಾಡ್ಕೊಂಡು ಬಂದೆ. ಕೊನೆಗೆ ಸೆಕ್ಯೂರಿಟಿ ಅವರು ಚೆಕ್ ಮಾಡಿದ್ರು ನನ್ನ ಮೊಬೈಲ್ನೆಲ್ಲ. ಮತ್ತು ಟಿಕೆಟ್ ಕೊಡ್ತಾರಲ್ಲ, ಟಿಕೆಟ್ ಕೌಂಟ್ರಲ್ಲೂ ಕೂಡ ನನ್ನ ಮೊಬೈಲ್ ಚೆಕ್ ಮಾಡಿದರು. ಎಲ್ಲದೂ ಕೂಡ ಹೈಡ್ ಮಾಡಿಟ್ಟಿದ್ದೆ. ಅವರೇನೋ 14 ಜಗತ್ತಂತಾರಲ್ಲ, ಹಂಗೆ ಮಾಡ್ಕೊಂಡು ಬಂದೆ ಒಳಗಡೆ. ಆನಂತರ ಸಂಜೆ ಎಡಿಟಿಂಗ್ ಕುಂತಾಗ ಅದನ್ನೆಲ್ಲ ಮತ್ತು ಗ್ಯಾಲರಿಗೆಲ್ಲ ಸೇವ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು, ನಿಮಗೆಲ್ಲ ತೋರಿಸ್ತಾ ಇರೋದು. ತುಂಬ ರಿಸ್ಕ್ ತಗೊಂಡೆ ಅದರ ಆ ಮನೇನ ವೀಡಿಯೋ ಮಾಡೋದಕ್ಕೆ. ಒಟ್ಟಿನಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಆ ಮನೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೋಡೋಣ. ನಾನಿವಾಗಿರೋ ಜಾಗ ಕೇರಳ ಮತ್ತು ತಮಿಳ್ನಾಡು ಬಾರ್ಡರಲ್ಲಿದ್ದೀನಿ. ಸೊ ಆ ಕಡೆ ಇರೋದು ಕೇರಳ, ಈ ಕಡೆ ಇರೋದು ತಮಿಳ್ನಾಡು. ಸೊ ನಾನು ಇವತ್ತಿಂದ ತಮಿಳ್ನಾಡಿಗೆ ಗುಡ್ ಬೈ ಹೇಳಿ ಕೇರಳ ಕಡೆ ಹೊರಡ್ತಾ ಇದ್ದೀನಿ. ಸುಮಾರು ನಾನು ಟ್ರಾವೆಲ್ ಶುರು ಮಾಡಿ ಇವತ್ತಿಗೆ 364 ದಿನ ಆಯಿತು. ನಾಳೆಗೆ 365 ದಿನ ಆಗುತ್ತೆ. 1 ವರ್ಷ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಇವಾಗ ಇನ್ನೊಂದು 2 ನಿಮಿಷದಿಂದ ನಾನು ಕೇರಳ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ಕೇರಳದಲ್ಲಿ ಭಾಳ ತುಂಬ ಘಾಟ್ ಸೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಒಳ್ಳೆ ಸಮ್ಮರ್ ಟೈಮಿಗೆ ಬಂದಿದ್ದೀನಿ. ಮಧ್ಯಾಹ್ನ ಮಾತ್ರ ಈ ಕಡೆ ನಾನು ತುಂಬ ಕೋಸ್ಟಲ್ ಏರಿಯಾ ಕಡೆ ಹೋಗ್ತಾ ಇರೋದ್ರಿಂದ ತುಂಬ ಶೆಕೆ ಆಗ್ತಾ ಇರುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ, ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. 26 ರಾಜ್ಯ ಮುಗಿಸ್ಕೊಂಡು ಇವತ್ತು 27ನೇ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನಾನು ಸಿಕ್ಕಿಮು ಮತ್ತು ಅರುಣಾಚಲ ಪ್ರದೇಶ, ಮಿಜೋರಾಮು, ತ್ರಿಪುರ ಈ 4 ಸ್ಟೇಟಿಗೆ ಹೋಗೋದಕ್ಕಾಗಲಿಲ್ಲ. ಇವಾಗ ಫಸ್ಟು ಹೋಗ್ತಾ ಇರೋದು ನಾನು ತಿರುವನಂತಪುರಂಗೆ ಹೋಗ್ತಾ ಇದ್ದೀನಿ ಕೇರಳದಲ್ಲಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ನೋಡ್ಗುರು, ಕೇರಳ ಎಂಟ್ರಿ ಆದ ತಕ್ಷಣ ಘಾಟ್ ಸೆಕ್ಷನ್ ಹೇಗಿದೆ, ಫುಲ್ಲು ಡೌನ್ ಇದೆ, ಮತ್ತು ಅಲ್ಲಿ ಅಪ್ಪಿದೆ. ಹೊಡಿತಾ ಇರೋದು, ಏನು ಮಾಡೋದಕ್ಕಾಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರು ಇದೊಂದು ರಾಜ್ಯದಲ್ಲಿ ನಾನು ತುಂಬ ಸ್ಟ್ರಗಲ್ ಪಡಬೇಕಾಗುತ್ತಷ್ಟೇ. ಆನಂತರ ಇನ್ನೇನು ಕರ್ನಾಟಕ ಮಂಗಳೂರು ಬರೋವರೆಗೂ ನನಗೆ ಇದೇ ಗೋಳು ತಪ್ಪಿದ್ದಲ್ಲ. ಇದು ಘಾಟ್ ಸೆಕ್ಷನ್ನಲ್ಲಿ ಸೈಕಲ್ ತಳ್ಳೋದು, ತುಳಿಯೋದು ಅದೆಲ್ಲ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಹೊರಡೋಣ ಬನ್ನಿ. ನಾನು ಸ್ಲಿಪ್ಪರ್ ತೊಗೋಬೇಕು. ಸ್ಲಿಪ್ಪರ್ ಶಾಪ್ ನೋಡ್ತಾ ಇದ್ದೀನಿ. ಎಲ್ಲಿ ಒಂಥರ ಅವ್ರಿಗೆ ಒಂಥರ ಗೌರ್ಮೆಂಟ್ ಡ್ಯೂಟಿ ಇದ್ದಂಗೆ 10 ಗಂಟೆಗೆ ತೆಗಿತಾರಂತೆ ಎಲ್ಲ ಚಪ್ಪಲಿ ಅಂಗಡಿಗಳನ್ನ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ರು ತೆಗಿತಾ ಇಲ್ಲ. ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ ಎಷ್ಟು ಡೌನ್ ಇದೆ ಕೇರಳ ಎಂಟ್ರಿ ಆದ ತಕ್ಷಣ. ಕರ್ನಾಟಕವರೆಗೂ ಹಿಂಗೆ ಡೌನ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಇಲ್ಲೊಂದು ಸ್ಲಿಪ್ಪರ್ ಶಾಪ್ ಇದೆ. ಸ್ಲಿಪ್ಪರ್ ತೊಗೊಳ್ಳೋಣ ಫಸ್ಟು. ಬರೀ ಕಾಲಲ್ಲಿ ಸೈಕಲ್ ತುಳಿದು ಕಾಲೆಲ್ಲ ನೋವು ಬಂತು. ಸ್ಲಿಪ್ಪರ್ ತೊಗೋಬೇಕು ಗುರು. 800 ರೂಪಾಯಿ ಶೂ ಯಾವನ್ನ ಎತ್ಕೊಂಡು ಹೋದ್ನೋ ಗೊತ್ತಿಲ್ಲ. ಭಾಳ ಬೇಜಾರಾಗೋಗ್ಬಿಡ್ತು. ಒಂದು 3 ಮಂತ್ ಆಗಿತ್ತು ಅಷ್ಟೇ ತೊಗೊಂಡು. ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಳಿ, ಬೇಜಾರಿಲ್ಲ. ಹೊಸ ಶೂ ತಗೊಂಡು ಹೋಗೋಣ. ಇವಾಗ ಶೂ ತಗೊಳ್ಳೋಣ ಅಂತ ನೋಡಿದೆ, ಬಟ್ ಶೂ ತುಂಬ ಕಾಸ್ಟ್ಲಿ ಹೇಳಿದರು. ಹಾಗಾಗಿ ಸ್ಲಿಪ್ಪರೇ ತಗೊಂಡೆ. ಇವು 350 ಹೇಳ್ತಾ ಇದ್ದಾರೆ. ಓಕೆ, ಏನು ಮಾಡೋದಕ್ಕಾಗೋದಿಲ್ಲ, ತಗೊಂಡು ಹೊರಡೋಣ ಬೇಗ. ಸೊ ತಮಿಳ್ನಾಡಲ್ಲಿ ಹೆಂಗೋ ಮೇಂಟೈನ್ ಆಗ್ತಾಯಿತ್ತು ಹಿಂದಿ, ಇಂಗ್ಲೀಷು ಮತ್ತು ಅದು ಅವ್ರ ಭಾಷೆ ಅರ್ಥ ಆಗ್ತಾಯಿತ್ತು. ಬಟ್ ಇಲ್ಲಿ ಮಲಯಾಳಮಲ್ಲಿ ನನಗೆ ಹೋಟೆಲಿಗೆ ಬಂದಾಗ ಏನು ಕೇಳಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇವರು ಅರ್ಥ ಮಾಡಿಕೊಂಡು ಇವ್ರ ಭಾಷೆ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ದಿನ ಅಲ್ವಾ, ನಾನು 4-5 ದಿನ ಟ್ರಾವೆಲ್ ಮಾಡಿದರೆ ಒಂದು ಸ್ವಲ್ಪ ಬೇಸಿಕ್ ಮಲಯಾಳಂ ಅರ್ಥ ಆಗುತ್ತೆ ಅನಿಸುತ್ತೆ. ನೋಡೋಣ. ಹಾಂ, ಕೊಂಚಂ ಇಲ್ಲಿ ಬೆಂಗಳೂರು, ಕರ್ನಾಟಕ. ಹಾಂ, ಕರ್ನಾಟಕ. ತಮಿಳ್ ಸರಿಯಾದ. ಇಲ್ಲಿ ದೋಸೆ ಇದಾವಲ್ಲ, ಈ ದೋಸೆ ಒಂದು 5 ರೂಪಾಯಿಗೆ ಒಂದಂತೆ ದೋಸೆ. ಸೊ ಡಿಫ್ರೆಂಟ್ ಆಗಿದೆ ಅಲ್ವಾ. ಓಕೆ, ಕಿತ್ನಾ
20 rupees. Okay, boss. ಸೊ 4 ದೋಸೆ 20 rupees ಇದು. ಓಕೆ, ಹಾಕಿ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ, ನನ್ನ ಭಾಷೆ ಅರ್ಥ ಆಗ್ತಾ ಇಲ್ಲ. ನೋಡಿ ಇವಾಗ ಒಂಥರ ಇಡ್ಲಿ ಹಾಕಿದ್ದಾರೆ. ಹಾಂ, ಇದ್ರ ಹೆಸರು ಅಪ್ಪಮ್ಮಂತೆ. ಬಸ್ ಇದ್ರ ಹೆಸರು ಅಪ್ಪಮ್ಮಂತೆ. ಯಾವುದೋ ಒಂದು ಮಾಸ್ಕ್ ಇದ್ದಂಗಿದೆ ನೋಡಿ, ಫೇಸ್ ಮಾಸ್ಕ್ ಇದ್ದಂಗಿದೆ. ಸೊ ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಕೇರಳ ಸ್ಟೇಟ್ ಒಳಗಡೆ ಏನೋ ಬಂದೆ. ಕೇರಳದಲ್ಲಿ ನಾನು ಪರಸಾಲ ಅಂತ ಒಂದು ಊರಿದೆ, ಅಂದರೆ ತಮಿಳ್ನಾಡು ಮತ್ತು ಕೇರಳ ಬಾರ್ಡ್ರಲ್ಲಿ ಸ್ಟಾರ್ಟಿಂಗ್ ಸಿಗೋದೆ ಕೇರಳದಲ್ಲಿ ಪರಸಾಲ ಅಂತ ಊರು. ಹಿಂದೆ ನೋಡ್ತಾ ಇರ್ಬೋದು, ಇಲ್ಲಿ ಆಲೆ ಘಾಟ್ ಸೆಕ್ಷನ್ ಶುರುವಾಗಿದೆ. ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನ್ಯಾಷನಲ್ ಹೈವೇ ಇದೆ, ಮಂಗಳೂರು ಹೈವೇ ಇದೆ. ಆ ರೋಡಿಗೆ ಹೋಗ್ತಾ ಇದ್ದೀನಿ, ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಒಪ್ಪಿದೆ. ತಿಳ್ಕೊಂಡು ಹೋಗ್ತಾ ಇದ್ದೀನಿ ಗುರು. ಟೈಮ್ ಇನ್ನೂ 10 ಗಂಟೆ ಆಗಿದೆ, ಸಿಕ್ಕಾಬಟ್ಟೆ ಬಿಸಿಲು. ನಾನಿವಾಗ ಹೋಗ್ಬೇಕಾಗಿರೋದು ಇದೇ ಹೈವೇನಲ್ಲಿ, ತಿರುವನಂತಪುರಂ ಹೈವೇ. ಇದು ನೋಡಿ ಯಾವ ಥರ ಎಲ್ಲ ಕೊರೆದ್ಬಿಟ್ಟು ಹೈವೇ ಮಾಡಿದ್ದಾರೆ. ಸೊ ನನ್ನ ಸೈಕಲ್ಲು ಇವಾಗ ಒಂದು ಪ್ರಾಬ್ಲಮ್ ಏನಂದರೆ ಸೈಕಲ್ ಪಂಚರ್ ಆಗೋಗ್ಬಿಟ್ಟಿದೆ. ಇಲ್ಲಿ ಯಾವುದು ಕೂಡ ಪಂಚರ್ ಶಾಪ್ ಯಾವುದೂ ಇಲ್ಲ ಗುರು, ಸೈಕಲ್ ಪಂಚರ್ ಆಗೋಗಿದೆ. ಸೊ ಗಾಳಿ ಹೊಡ್ಕೊಂಡು ಇವಾಗ ಪಂಚರ್ ಶಾಪ್ ಹುಡಿಕೊಂಡು ಹೋಗೋಣ. ಈ ಕಾಡಲ್ಲಿ ಎಲ್ಲಿರುತ್ತೋ ಗೊತ್ತಿಲ್ಲ ಪಂಚರ್ ಶಾಪು. ಸೊ ನೋಡೋಣ, ಆದಷ್ಟು ಬೇಗ ಗಾಳಿ ಹೊಡ್ಕೊಂಡು ಹೋಗೋಣ. ವಿಪರೀತ ಬಿಸಿಲಿದೆ ಈ ಕಡೆ. ಇವತ್ತು ಸೂರ್ಯ ಯಾವ ರೇಂಜಿಗೆ ಡ್ಯೂಟಿ ಮಾಡ್ತಾಯಿದ್ದಾನಂದರೆ, ನನಗೆ ಯಾವುದೋ ರಾಜಸ್ಥಾನ ಜೈಸಲ್ಮೇರ್ ಅಲ್ಲೆಲ್ಲೋ ಅದ್ಯಾವುದೋ ರಾಜ್ಯದಲ್ಲಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿದೆ. ಕೇರಳ ಅಂದರೆ ತುಂಬ ಕೂಲಾಗಿರುತ್ತೆ, ತುಂಬ ಮಲೆನಾಡು ಅಂತ ಹೇಳ್ತಾರೆ. ನೋಡ್ಗುರು ಎಷ್ಟು ಬಿಸಿಲಿದೆ ಪಾ. ಇಲ್ಲಿರೋ ಜನಗಳು ಏನೋ ಒಂದು ಗೊತ್ತಿಲ್ಲ. ಒಂದು 4-5 ಕಡೆ ಕೇಳ್ತಾ ಇದ್ದೀನಿ ನೀರು, ಇಲ್ಲ ಬಾಟಲ್ಲೇ ತೊಗೋಬೇಕು ನೀರಂತ ಹೇಳ್ತವ್ರೆ. ಸೊ ನೋಡೋಣ, ಹಾಗೆ ಎಲ್ಲಾದರೂ ಪೆಟ್ರೋಲ್ ಪಂಪ್ ಇದ್ದರೆ ಅಲ್ಲಿ ನೀರು ಕುಡ್ಕೊಂಡು ಹೋಗೋಣ. ನೋಡಿ ಹೇಗಿದೆ ಬಿಸಿಲು ಮಾತ್ರ. ಈ ಥರ ಘಾಟ್ ಸೆಕ್ಷನ್ ಇದೆ. ಈ ರಸ್ತೆನೆಲ್ಲ, ಈ ದೊಡ್ಡ ಬೆಟ್ಟನೆಲ್ಲ ಕೊರೆದ್ಬಿಟ್ಟು ರಸ್ತೆ ಮಾಡೋರು ಗುರು. ಇದು ಇಂಥ ಬಿಸಿಲಲ್ಲೇ ಹೋಗ್ತಾ ಇದ್ದೀನಿ. ತಿರುವನಂತಪುರಂ ಇಲ್ಲಿಂದ 20 ಕಿಲೋಮೀಟರ್ ಅಷ್ಟೇ ಇದೆ. ಹೊರಡೋಣ ಬನ್ನಿ. ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡಿ ಸಾಕಾಯಿತು. ಕೊನೆಗೆ ಒಂದು ಪೆಟ್ರೋಲ್ ಪಂಪ್ ಕಾಣ್ತು. ಈ ಪೆಟ್ರೋಲ್ ಪಂಪ್ ಹತ್ರ ರೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಇದು ಯಾವುದೋ ಒಂದು ತಂಪಾಗಿರೋ ಮರದ ಹತ್ರ ಇಲ್ಲೇ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದೀನಿ ಗುರು. ಎಷ್ಟು ಬಿಸಿಲಿದೆ ಅಂದರೆ, ಟೈಮ್ ಒಂದು 2:30-3 ಗಂಟೆ ಆಗಿದೆ. ಆ ಕಡೆ ಹೋಗೋದಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ. ಈ ಕಡೆ ಇಲ್ಲೇ ಪಕ್ಕದಲ್ಲೇ ಸಮುದ್ರ ಇದೆಯಲ್ಲ, ಹಾಗಾಗಿ ವಿಪರೀತ ಸೆಕೆ ಆಗ್ತಾಯಿದೆ. ಇವತ್ತು ಇಲ್ಲೇ ರೆಸ್ಟ್ ಮಾಡ್ಕೊಂಡಿದ್ದು ಬೆಳಗ್ಗೆ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಒಂದು ಹೊಸ ತಾಜಾ ವಿಡಿಯೋದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.